ಮಹಾಭಾರತ ಯುದ್ಧದಲ್ಲಿ ಅನೇಕ ಮಹಾವೀರರು ಹೋರಾಡಿದರು. ಆದರೆ ಒಬ್ಬ 16 ವರ್ಷದ ಹುಡುಗನ ತ್ಯಾಗ ಇಂದಿಗೂ ಕಣ್ಣೀರನ್ನು ತರಿಸುತ್ತದೆ. ಅವನೇ ಅಭಿಮನ್ಯು. ಅರ್ಜುನನ ಮಗನೇ ಅಭಿಮನ್ಯು. ಅವನ ತಾಯಿ ಸುಭದ್ರೆ. ಒಮ್ಮೆ ಅರ್ಜುನನು ಚಕ್ರವ್ಯೂಹವನ್ನು ಹೇಗೆ ಭೇದಿಸಬೇಕು ಎಂದು ಸುಭದ್ರೆಗೆ ವಿವರಿಸುತ್ತಿದ್ದ. ಆ ಸಮಯದಲ್ಲಿ ಸುಭದ್ರೆ ಗರ್ಭಿಣಿ. ಆ ಮಾತುಗಳನ್ನು ಗರ್ಭದಲ್ಲೇ ಕೇಳಿದವನು ಅಭಿಮನ್ಯು. ಆದರೆ ಸುಭದ್ರೆ ನಿದ್ರೆಗೆ ಜಾರಿದ ಕಾರಣ ಚಕ್ರವ್ಯೂಹದಿಂದ ಹೊರಬರುವ ವಿಧಾನ ಅಭಿಮನ್ಯುವಿಗೆ ಗೊತ್ತಾಗಲಿಲ್ಲ. ಇದೇ ಅವನ ಭವಿಷ್ಯವಾಯಿತ. ಕುರುಕ್ಷೇತ್ರ ಯುದ್ಧದ 13ನೇ ದಿನ ಕೌರವರು ಪಾಂಡವರ ಸೇನೆಯನ್ನು ತಡೆಯಲು ಚಕ್ರವ್ಯೂಹ ರಚಿಸಿದರು. ಅರ್ಜುನ, ಭೀಮ, ದ್ರೌಪದಿ ಪುತ್ರರು ಎಲ್ಲರೂ ಬೇರೆ ದಿಕ್ಕಿನಲ್ಲಿ ಸಿಲುಕಿದರು. ಪಾಂಡವರ ಬಳಿ ಚಕ್ರವ್ಯೂಹ ಭೇದಿಸುವವನು ಅಭಿಮನ್ಯು ಒಬ್ಬನೇ. ಯುಧಿಷ್ಠಿರ ಕೇಳಿದ, ಮಗು, ನಿನಗೆ ಒಳಗೆ ಹೋಗೋದು ಗೊತ್ತು, ಆದರೆ ಹೊರಗೆ ಬರೋದು? ಅಭಿಮನ್ಯು ಶಾಂತವಾಗಿ ಉತ್ತರಿಸಿದ, ಧರ್ಮ ನಮ್ಮ ಜೊತೆ ಇದ್ದರೆ ದಾರಿ ತಾನೇ ತೆರೆದುಕೊಳ್ಳುತ್ತೆ. 16 ವರ್ಷದ ಹುಡುಗ, ಆದರೆ ಧೈರ್ಯ ಪರ್ವತದಷ್ಟು. ಅಭಿಮನ್ಯು ಒಬ್ಬನೇ ಚಕ್ರವ್ಯೂಹದ ಒಳಗೆ ನುಗ್ಗಿದ. ಅವನ ಬಾಣಗಳು ಮಿಂಚಿದವು. ಕೌರವ ಸೇನೆ ಗಾಬರಿಯಾದರು. ಒಂದೊಂದಾಗಿ ಮಹಾವೀರರು ನೆಲಕ್ಕುರುಳಿದರು. ಆ ಕ್ಷಣಕ್ಕೆ ಅಭಿಮನ್ಯು ಅಜೇಯನಾದ. ಒಬ್ಬನ ಮೇಲೆ 7 ಮಹಾರಥಿಗಳು, ದ್ರೋಣ, ಕರ್ಣ, ಕೃಪಾಚಾರ್ಯ, ಅಶ್ವತ್ಥಾಮ. ಅಭಿಮನ್ಯುವಿನ ಬಾಣ ಮುರಿಯಲಾಯಿತು. ರಥ ಕೆಡವಲಾಯಿತು. ಆಯುಧವಿಲ್ಲದವನ ಮೇಲೆ ಎಲ್ಲರೂ ಸೇರಿ ದಾಳಿ. ಇದು ಯುದ್ಧವಲ್ಲ, ಅಧರ್ಮ. ಗದೆಯಿಂದ ಅಭಿಮನ್ಯುವನ್ನು ಹೊಡೆದರು. ಅವನ ದೇಹ ನೆಲಕ್ಕುರುಳಿತು. ಆಕಾಶವೇ ಮೌನವಾಯಿತು. ಒಬ್ಬ ಬಾಲಕ ಯೋಧನಾಗಿ ಬಿದ್ದ.